ಮಾರ್ಕಂಡೇಯ ಗುರುಗಳ ತಪಸ್ ಮಾಡಿ ಚಿರಂಜೀವಿಯಾದ ಜಾಗ ಕಾರ್ಕಳದಲ್ಲಿ ಇದೆ ಅಂದ್ರೆ ನೀವು ನಂಬ್ತೀರಾ? ಹಾಯ್, ನಾನು ನಿಮ್ಮ ಹರ್ಷಿತಾ ರಾವ್. ಅರ್ಜೆಂಟಲ್ಲಿ ಒಂದು ಟ್ರೆಕಿಂಗ್ ಪ್ಲಾನ್ ಆಯ್ತಂತ ನಾವು ಬಂದಿದ್ದ ಪ್ಲೇಸ್ ಮೂಡುಬಿದ್ರೆ ಕೊಣಜೆಕಲ್ಲು. ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಅಲ್ಲೇ ಇಟ್ಟಿಗೆನ ಮೇಲಕ್ಕೆ ತನ್ನಿ ಅಂತ ಬೋರ್ಡು. ನಾವು ಹತ್ತೋದೇ ಕಷ್ಟ, ಆದ್ರೂ ಓಕೆ ಅನ್ಕೊಂಡು ಪ್ರಕೃತಿಯ ಸೌಂದರ್ಯ ಸವಿತಾ ಕಲ್ಲು ಮುಳ್ಳು ಮೆಟ್ಟಿ ಹೋದ್ವಿ. ದಾರಿ ಇನ್ನೂ ಮುಗ್ದಿಲ್ವಲ್ಲ ಅನ್ಸಿದ್ರು ಆಗಾಗ ಬರೋ ತಂಪಾದ ಗಾಳಿಗೆ ಒಂದು ಥ್ಯಾಂಕ್ಸ್ ಹೇಳಿ ಬೆಟ್ಟದ ತುದಿಗೆ ಹೋದ್ರೆ ಅಲ್ಲೊಂದು ಸರ್ಪ್ರೈಸ್ ಕಾದಿತ್ತು. ಅದೇ ಕೊಣಜೆಕಲ್ಲು ಶಿವನ್ ದೇವಸ್ಥಾನ ಪುಟ್ಟದಾಗಿದ್ರು ಮನಸ್ಸಿಗೆ ಬೆಟ್ಟದಷ್ಟು ನೆಮ್ಮದಿ ಕೊಡೋ ಜಾಗ ಅದು. ನಾರ್ಮಲಿ ಸಂಜೆ 6ಕ್ಕೆ ಪೂಜೆ ಆಗತ್ತಂತೆ. ಲಕ್ಕಿಲಿ ಅವತ್ತು ನಾವು ಹೋಗಿದ್ ಲೇಟ್ ಆಗಿದ್ರು ನಮ್ಗೆ ಹೋದ್ ಕೂಡಲೇ ಪೂಜೆ ಸಿಕ್ತು. ಪುರಾಣದ ಪ್ರಕಾರ ಶಾರದಾ ಸ್ವಾಮಿಗಳು ಕಣ್ಣೂರಿಂದ ವಜ್ರೇಶ್ವರಿಗೆ ಹೋಗುವಾಗ ಕಾರ್ಕಳದಲ್ಲಿ ಕೂತು ವಿಶ್ರಾಂತಿ ಪಡಿತಿರ್ತಾರೆ. ಆಗ ಅವ್ರಿಗೆ ಒಂದು ಜ್ಯೋತಿ ಕಾಣಿಸುತ್ತೆ, ಅದನ್ನ ಫಾಲೋ ಮಾಡ್ಕೊಂಡು ಇಲ್ಲಿಗೆ ಬರ್ತಾರೆ. ಧ್ಯಾನದ ಮೂಲಕ ನೋಡಿದಾಗ ಮಾರ್ಕಂಡೇಯ ಗುರುಗಳು ತಪಸ್ ಮಾಡಿದ ಜಾಗ ಇದು ಅಂತ ಅವ್ರಿಗೆ ಜ್ಞಾನೋದಯ ಆಗುತ್ತೆ. 1947ರಲ್ಲಿ ಶಾರದಾ ಸ್ವಾಮಿಗಳು ಶಿವನನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅವರ ಜೀವಂತ ಸಮಾಧಿ ಕೂಡ ಈಗ ಇಲ್ಲಿದೆ. ಅಷ್ಟೇ ಅಲ್ಲದೆ ಪೊಳಲಿಯ ರಾಜರಾಜೇಶ್ವರಿ ಮೂಲಸ್ಥಾನವಾದ ವನದುರ್ಗೆ ಕೂಡ ಇಲ್ಲಿ ನೆಲೆಯಾಗಿದೆ. ಈ ದಾರಿ ಪೊಳಲಿಗೆ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ ಅನ್ನೋದು ಕೇಳಿ ನಂಗಂತೂ ಶಾಕ್ ಆಯಿತು. ಇಲ್ಲಿ ಮಂಗಗಳಿಗೆ ವಿಶೇಷವಾಗಿ ನೈವೇದ್ಯ ಕೊಡೋದ್ರಿಂದ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ಹಾಗೆ ಸಹಸ್ರ ಲಿಂಗಗಳನ್ನು ಕೂಡ ನೀವು ಇಲ್ಲಿ ಕಾಣಬಹುದು. ಇಲ್ಲಿರುವ ಕೊಳದಲ್ಲಿ ಸ್ನಾನ ಮಾಡೋದ್ರಿಂದ ಏನೇ ಚರ್ಮ ರೋಗಗಳಿದ್ರೂ ಮಾಯ ಆಗುತ್ತಂತೆ. ಬೆಟ್ಟದ ಮೇಲಿದ್ರೂ ಸಹ ಪ್ರತಿದಿನ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಇಲ್ಲಿನ ಪವರ್ಫುಲ್ ವೈಬ್ ಎಷ್ಟಿತ್ತಂದ್ರೆ ಕತ್ಲಾದ್ರೂ ಸಹ ಇಲ್ಲಿಂದ ಹೊರಡೋಕೆ ಮನಸ್ಸಾಗಿಲ್ಲ. ನಾವು ತಂದಿರೋ ಇಟ್ಟಿಗೆ ದೇವಸ್ಥಾನಕ್ಕೆ ಪುಟ್ಟ ಅಳಿಲ್ ಸೇವೆ ಆಯಿತು ಅನ್ನೋದೇ ಸಮಾಧಾನ.